ಅದರಲ್ಲಿ ಕೆಲವೊಂದು ನಿಯಮಗಳನ್ನು ಮಾಡಿದರು. ಅಧಿಕಾರಿಗಳನ್ನು ನೇಮಕ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಈ 3 ರಾಜ್ಯಗಳಿಗೆ ಸಂಬಂಧ ಇರಲಾರ್ದಕ್ಕಂಥ ಚೇರ್ಮನ್ ಮಾಡಬೇಕು, ಸೆಕ್ರೆಟರಿನ ಮಾಡಬೇಕು ಮತ್ತು 50-50 ಅನುಪಾತದಲ್ಲಿ ಅಧಿಕಾರಿಗಳನ್ನು ನೇಮಕ ಮಾಡಿಕೊಂಡು ತುಂಗಭದ್ರಾ ನೀರಿನ ಸರಬರಾಜು ಮಾಡಬೇಕು ಎಂಬ ಒಂದು ರೂಲ್ಸು ನಿಯಮಗಳನ್ನು ಮಾಡಿದ ನಂತರ ಸುಮಾರು 82 ವರ್ಷಗಳ ಕಾಲ ಆ ನಿಯಮದ ಅಡಿಯಲ್ಲಿ ನಾವು ಬಳ್ಳಾರಿ ಜಿಲ್ಲೆ, ರಾಯಚೂರು ಜಿಲ್ಲೆ, ಕೊಪ್ಪಳ ಜಿಲ್ಲೆ ಮತ್ತು ಆಂಧ್ರದ ಕರ್ನೂಲು, ಕಡಪ ಮತ್ತು ತೆಲಂಗಾಣ ಈ 3 ರಾಜ್ಯಗಳು ನೀರಾವರಿ ವ್ಯಾಪ್ತಿಯಲ್ಲಿ 16,70,000 ಎಕರೆ ಅಂದಾಜು ನೀರಾವರಿ ಆಗ್ತಾ ಇದೆ. ಇದಾದ ನಂತರ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ 82 ವರ್ಷಗಳಲ್ಲಿ 30 TMC ನೀರು ಹೋಳು ತುಂಬಿದೆ. ನಂಬರ್ 1. ಎರಡನೇದು 1170 ಸಿಬ್ಬಂದಿ ವರ್ಗದವ್ರನ್ನ ಪೋಸ್ಟ್ಗಳನ್ನು ಸ್ಯಾಂಕ್ಷನ್ ಮಾಡಿದ್ದು ಉಂಟು ಹಿಂದೆ. ಈಗ ಅದರಲ್ಲಿ ಒಂದು 30% ಮಾತ್ರ ಸಿಬ್ಬಂದಿಗಳಿದ್ದಾರೆ, 70% ಅಲ್ಲಿ ಸಿಬ್ಬಂದಿಗಳೇ ಇಲ್ಲ. ಒಂದು ಕಡೆ ಹೋಳಿನ ಸಮಸ್ಯೆ, ಇನ್ನೊಂದು ಕಡೆ ಸಿಬ್ಬಂದಿಗಳ ಸಮಸ್ಯೆ, ಇನ್ನೊಂದು ಕಡೆ ಈ ಮೊನ್ನೆ ಹೋದ ವರ್ಷ ಒಂದು ಸೆಟರ್ಸ್ ಕಿತ್ಕೊಂಡು ಹೋಗಿ ಸುಮಾರು ರೈತರು ಬೆಳೆ ನಷ್ಟ ಆಗ್ತಕ್ಕಂಥ ಪರಿಸ್ಥಿತಿ ಇತ್ತು. ಈ ವರ್ಷವೂ ಕೂಡ ಅದೇ ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಎದ್ದು ಕಾಣಿಸ್ತಾ ಇದೆ. ಈಗ ತುಂಗಭದ್ರಾ ಆಡಳಿತ ಮಂಡಳಿ ಬೋರ್ಡ್ ಏನಿದೆ, ನಮ್ಮ ಕಾರ್ಯದರ್ಶಿಗಳೊಬ್ಬರು ಮೆಂಬರ್ ಇರ್ತಾರೆ, ತೆಲಂಗಾಣದವರೊಬ್ಬರು ಕಾರ್ಯದರ್ಶಿಗಳು ಮೆಂಬರ್ ಇರ್ತಾರೆ ಮತ್ತು ಆಂಧ್ರ ಪ್ರದೇಶದ ಕಾರ್ಯದರ್ಶಿಗಳು ಮೆಂಬರ್ ಇರ್ತಾರೆ, 2 ಚೇರ್ಮನ್ ಇರ್ತಾರೆ. ಉಳಿದಿರ್ತಕ್ಕಂಥವರೆಲ್ಲರೂ 50-50 ಬೇಸಿಸ್ನಲ್ಲಿ ಸಿಬ್ಬಂದಿ ವರ್ಗದವ್ರು ಇರ್ತಾರೆ. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ನೀರು ಹರಿದು ಸಾಕಷ್ಟು ಹೇರಳವಾಗಿ ಡ್ಯಾಮಿನಿಂದ ಆಂಧ್ರಕ್ಕೆ ಹೋಗ್ತಾ ಇದೆ. ಆದರೆ ಆ ನೀರನ್ನು ತುಂಗಭದ್ರಾ ಬೋರ್ಡ್ನವ್ರು ನಿರ್ಧಾರ ಮಾಡಿ 80 TMCಗೆ ನೀರು ನಿಲ್ಗಡೆ ಮಾಡಿ ಮುಂದಿನ ನೀರನ್ನು ಕೊಡಬೇಕು ಒಂದು ಸುಗ್ಗಿ ಬೆಳೆಗೆ ಎಂಬ ವಿಚಾರವನ್ನು ಇಟ್ಟುಕೊಂಡು ಇವತ್ತು ತೀರ್ಮಾನವನ್ನು ಮಾಡಿದ್ದಾರೆ. ಬಟ್ ನಮ್ಮ ರಾಜ್ಯ ಸರ್ಕಾರ ಇವತ್ತು ರೈತರು ಗೊಂದಲದಲ್ಲಿದ್ದಾರೆ. ನಾವು ಪ್ರತಿ ವರ್ಷ 2 ಬೆಳೆಗಳನ್ನು ಬೆಳಿತೀವಿ. ಎರಡು ಸುಗ್ಗಿ ಬೆಳೆ ಬೇರೆ, ಹಿಂಗಾರಿ ಬೇರೆ, ಮುಂಗಾರಿ ಬೇರೆ. ಬಟ್ ಈ ಬೆಳೆಗೆ 2ನೇ ಬೆಳೆ ಬೇಸಿಗೆ ಬೆಳೆಗೆ ನೀರು ಕೊಡಬೇಕಾದ್ರೆ ಇವತ್ತು ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ಮಾಡಲೇಬೇಕಾಗಿದೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಜಲಸಂಪನ್ಮೂಲ ಸಚಿವರಲ್ಲಿ ಮತ್ತು ನಮ್ಮ ICC ಸಭೆಯ ಅಧ್ಯಕ್ಷರಾದಂಥ ಕನಕಗಿರಿ ಕ್ಷೇತ್ರದ ಮಂತ್ರಿಗಳು ಅವರು ಅಧ್ಯಕ್ಷರಿದ್ದಾರೆ ICC, ತೀರ್ಮಾನ ಮಾಡಿ ರಾಜ್ಯ ಸರ್ಕಾರದಿಂದ ಒಂದು ಹೇಳಿಕೆಯನ್ನು ಕೊಡಲೇಬೇಕು. 2ನೇ ಬೆಳೆಗೆ ನೀರು ಕೊಡೋಕ್ಕಾಗುತ್ತೋ ಇಲ್ಲೋ, ಕೊಡೋಕ್ಕಾಗಂಗಿಲ್ಲ ಅಂದರೆ ಅದಕ್ಕೆ ಕಾರಣನೂ ಹೇಳಬೇಕಾಗುತ್ತೆ. ಅದರ ಜೊತೆಗೆ ಇವತ್ತು ಕಾಲುವೆಗಳಲ್ಲಿ, ಮುಖ್ಯ ಕಾಲುವೆಯಲ್ಲಿ 6 ಕಾಲುವೆಗಳು ಬರ್ತವೆ. 2 ಬಳ್ಳಾರಿ ಜಿಲ್ಲೆ ಮೇಲ್ಭಾಗ, ಕೆಳಭಾಗ ಮತ್ತು ಮೇಲ್ಭಾಗ, ಎಡದಂಡೆ ನಾಲೆ ಮತ್ತು ಬಲದಂಡೆ ನಾಲೆ ಮತ್ತು 2 ವಿಜಯನಗರ ಕಾಲುವೆಗಳು ಬರ್ತವೆ. ಒಟ್ಟು 16 ಲಕ್ಷ ಎಕರೆ. ಈಗ ನಮ್ಮಲ್ಲಿ ರಾಯಚೂರು ಜಿಲ್ಲೆ, ಕೊಪ್ಪಳ ಜಿಲ್ಲೆ ವಿಶೇಷವಾಗಿ ಎಡದಂಡೆ ನಾಲೆ ವ್ಯಾಪ್ತಿಯಲ್ಲಿ 6,30,000 ನೀರಾವರಿ ಪ್ರದೇಶ. ಈ 6,30,000 ನೀರಾವರಿ ಪ್ರದೇಶಕ್ಕೆ ಸುಮಾರು 92 TMC ನೀರು ನಿಗದಿ ಮಾಡಿರ್ತಾರೆ 2 ಬೆಳೆ. ಆ 92 TMC ನೀರನ್ನು ಉಪಯೋಗ ಮಾಡಬೇಕಾದ್ರೆ ನಾವು ಅಲ್ಲಿರ್ತಕ್ಕಂಥ ಕಾಲುವೆಗಳನ್ನು ಈಗಾಗಲೇ ದುರಸ್ತಿ ಆಗಿದ್ದಾವೆ. ಬಟ್ ಅಲ್ಲಿ ಸ್ಟ್ರಕ್ಚರ್ಗಳು ಏನಿದ್ದಾವೆ, ಕಟ್ಟಡಗಳು, ಆ ಸ್ಟ್ರಕ್ಚರ್ಗಳನ್ನು 80 ವರ್ಷದಿಂದ ಕಟ್ಟಿರ್ತಕ್ಕಂಥವೆಲ್ಲ ಡ್ಯಾಮೇಜ್ ಆಗಿದ್ದಾವೆ. ಅವನ್ನೆಲ್ಲ ಯಾಕಂದ್ರೆ ಈಗ 6 ತಿಂಗಳಿಂದ 8 ತಿಂಗಳು ನೀರು ಬೇಸಿಗೆ ಬೆಳೆ ಕೊಡಂಗಿಲ್ಲ ಅಂದರೆ ಕಾಲುವೆಯಲ್ಲಿ ನೀರಿರಂಗಿಲ್ಲ. ಅಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದು 500 ಕೋಟಿಯೋ 1000 ಕೋಟಿಯೋ ಹಣವನ್ನು ನಿಗದಿ ಮಾಡಿ ಆ ಸ್ಟ್ರಕ್ಚರ್ಗಳನ್ನು, ಹೊಸ ಸ್ಟ್ರಕ್ಚರ್ಗಳನ್ನು ಮಾಡಿದರೆ ಇನ್ನೂ ಒಂದು 20-30 ವರ್ಷ ಆ ಕಾಲುವೆಯಲ್ಲಿ ನೀರು ಹರಿಸಬಹುದು. ನಮ್ಮ 3ನೇ ವಿಚಾರ. ಇನ್ನು 4ನೇ ವಿಚಾರ, ಅದು 30 TMC ನೀರೇನು ಹೋಳು ತುಂಬಿದೆ, ಅದಕ್ಕೆ ನವಲಿ ಜಲಾಶಯಕ್ಕೆ ಒಂದು DPR ಅನ್ನ ಹಿಂದಿನ ಸರ್ಕಾರದಲ್ಲಿ ಮಾಡಿದ್ದುಂಟು. 14 ಕೋಟಿ ಅಂದಾಜು ಖರ್ಚು ಮಾಡಿ ಒಂದು DPR ಮಾಡಿದ್ದಾರೆ. ಆ DPRಗೆ ತುಂಗಭದ್ರಾ ಬೋರ್ಡಿನಲ್ಲಿ ಅಪ್ರೂವಲ್ ತಗೊಂಡು ಆ DPR ಸ್ಯಾಂಕ್ಷನ್ ಮಾಡಿಸಿ ಆ ಕೆಲಸಗಳನ್ನು ಪ್ರಾರಂಭ ಮಾಡಿದರೆ 30 TMC ನೀರನ್ನು ನಾವು ಕರ್ನಾಟಕ ಮತ್ತು ಆಂಧ್ರ ಮತ್ತು ತೆಲಂಗಾಣ ಬಳಸಬಹುದು. ಇದರಿಂದ ಏನಾಗುತ್ತೆ, ಸುಮಾರು ನೀರಿನ ಕೊರತೆ ಏನಿದೆ ಆ ನೀರಿನ ಕೊರತೆ ಸಂಪೂರ್ಣವಾಗಿ ನಾವು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡಿದಂಗೆ ಆಗುತ್ತೆಂಬ ಮಾತನ್ನು ಹೇಳುವುದರ ಜೊತೆಗೆ ಇವತ್ತು ಮಾನ್ಯ ಅಧ್ಯಕ್ಷರೇ, ಇದು ಇಡೀ ದೇಶದಲ್ಲೇ ಈ ತರ ಡ್ಯಾಮ್ ಯಾವುದೆಲ್ಲ ಮೊದಲನೇ ಡ್ಯಾಮ್ ಇದು. ಜಂಟಿ ಸಹಭಾಗತ್ವದಲ್ಲಿ ನಿರ್ಧಾರ ಆಗ್ತಕ್ಕಂಥ ಡ್ಯಾಮ್. ಇದಕ್ಕ ಆಂಧ್ರದವರು ಸಮ್ಮತಿ ಬೇಕು, ತೆಲಂಗಾಣದವರು ಸಮ್ಮತಿ ಬೇಕು ಮತ್ತು ಕರ್ನಾಟಕದವರು ಸಮ್ಮತಿ ಬೇಕು. ತುಂಗಭದ್ರಾ ಬೋರ್ಡ್ನಲ್ಲಿ ಯಾವುದೇ ಕೆಲಸ ಆಗ್ಬೇಕಾದ್ರೆ ಹೋದ ವರ್ಷ ಶಟರ್ ಕಿತ್ಕೊಂಡು ಹೋದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು 2 ದಿವಸ ಬಿಟ್ಟು ಬರಲಿಲ್ಲ ಅಂದ್ರೆ ಒಂದು ವೇಳೆ ಸಂಪೂರ್ಣವಾಗಿ ನಾಶ ಆಗಿ ಹೋಗ್ತದೆ.
ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದು ಒಂದು ಬೋಲ್ಡ್ ಡಿಸಿಷನ್ ತಗೊಂಡು ಆ ಸೆಟರ್ಸ್ ಮೇಲ್ಭಾಗವನ್ನು ತೆಗೆದುಹಾಕಿ 4 ದಿವಸದಲ್ಲಿ ಸೆಟರ್ಸ್ ಕುಂದಿರಿಸಿರೋದ್ರಿಂದ 2ನೇ ವೇಳೆಗೆ ನೀರನ್ನು ಕೊಡ್ತಕ್ಕಂಥ ಪ್ರಯತ್ನ ಹಿಂದಾಗಿತ್ತು. ಇವತ್ತು 33 ಗೇಟ್ಗಳಿಗೂ ಕೂಡ ಟೆಂಡರ್ ಅನ್ನು ಕರೆದಿದ್ದಾರೆ ರೀಪ್ಲೇಸ್ಮೆಂಟ್ ಮಾಡೋದ್ರ ಸಲುವಾಗಿ. ಆ ಟೆಂಡರ್ ಕರೆದು ಒಂದು ಗುಜರಾತ್ ಕಂಪನಿಗಾಗಿದೆ. ಅದ್ರ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಸ್ಪಷ್ಟವಾದ ನಿಲುವನ್ನ ತೆಗೆದುಕೊಂಡು ಆ ಕೆಲಸವನ್ನ ಮಾಡಿಸ್ಬೇಕು ಬೇಡೋ ಮುಂದಾಕ್ಬೇಕು. ಯಾಕಂದ್ರೆ ಈಗ ರೈತರ ಅಭಿಪ್ರಾಯ ಒಂದು ಬೇರೆ ಇರ್ತೈತೆ, ವ್ಯಾಪಾರಸ್ಥರ ಅಭಿಪ್ರಾಯ ಒಂದು ಬೇರೆ ಇರ್ತೈತೆ. ಇಲ್ಲಿ ಗೊಬ್ಬರದ ವ್ಯಾಪಾರಿಗಳು ಬರ್ತಾರೆ, ರೈತರುಗಳು ಬರ್ತಾರೆ, ಕಾರ್ಮಿಕರು ಬರ್ತಾರೆ. ಅವೆಲ್ಲವನ್ನ ಕ್ರೋಢೀಕರಿಸಿ ನಿರ್ಧಾರ ಮಾಡಿ ರಾಜ್ಯ ಸರ್ಕಾರ ಇವತ್ತು 2ನೇ ಬೆಳೆಗೆ ನೀರು ಕೊಡಕ್ ಆಗುತ್ತಿಲ್ಲ ಎಂಬ ಒಂದು ನಿರ್ಧಾರವನ್ನ ಈ ಸದನದ ಮೂಲಕ ಘೋಷಣೆ ಮಾಡಬೇಕು ಎಂಬ ಮನವಿಯನ್ನ ತಮಗೆ ಮಾಡುವುದರ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರವು ಕೂಡ ಇದರ ಬಗ್ಗೆ ಹೆಂಗ ಭದ್ರಾ ಜಲಾಶಯವನ್ನ ಒಂದು ರಾಷ್ಟ್ರೀಯ ಯೋಜನೆಯನ್ನಾಗಿ ಆ ರೀತಿ ಮಾಡಿತ್ತು, ಅದೇ ರೀತಿ ತುಂಗಭದ್ರವನ್ನು ಕೂಡ ರಾಷ್ಟ್ರೀಯ ಯೋಜನೆಯಾಗಿ ಮಾಡಬೇಕು ಎಂಬ ಒಂದು ಒತ್ತಾಯವನ್ನು ಮಾಡಿ ನಾನು ಮಾತು ವಿರಾಮ ನೀಡುತ್ತೇನೆ. ನಮಸ್ಕಾರ.